ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ನಿಮಗೆ ಒಂದು ಆನ್ಸರ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಇನ್ನೂ ನಿಮ್ಮ ಮಲ್ಲಿಗೆ ಗಿಡ ಸರಿಯಾಗಲಿಲ್ಲ, ಕೆಂಪಾಗಿದೆ, ಎಲೆ ಉದುರ್ತಾ ಇದೆ, ಮೊಗ್ಗು ಉದುರ್ತಿದೆ, ಗೆಲ್ಲು ಕಟ್ಟಾಗ್ತಿದೆ, ಎಲ್ಲದಕ್ಕೂ ನಿಮಗೆ ನಾನೊಂದು ಉತ್ತರ ಹೇಳ್ತೇನೆ ನೋಡಿ. ಗಿಡದಲ್ಲಿ ಯಾವುದೇ ರೋಗ ಬಂದರೂ ಕೂಡ ಕೀಟನಾಶಕ ಹಾಕ್ಬೋದು. ಹಾಗೂ ಅತಿಯಾಗಿ ನಿಮ್ಮ ಗಿಡ ಹಾಳಾಗಿದೆ, ತುಂಬ ಕೀಟಗಳಿದೆ ಅಂತ ಹೇಳಿದರೆ ನೀವು ಮದ್ದಿನ ಅಂಗಡಿಗೆ ಹೋಗಿ ಹೇಳಿ ತಗೊಂಡು ಬಂದರೆ ತುಂಬ ಒಳ್ಳೆಯದು. ಅದಕ್ಕಿಂತ ಇನ್ನೊಂದು ಹೇಳಬೇಕಂತ ಹೇಳಿದರೆ, ಈ ಥರ ಗಿಡಗಳು ಈ ಥರ ಆಗಿದೆ, ಎಲ್ಲ ಗಿಡಗಳು ಈ ಥರ ಆಗಿದೆ, ಯಾವುದು ಮದ್ದು ಹಾಕಿದರೂ ಕೂಡ ಸರಿ ಆಗ್ತಾ ಇಲ್ಲ ಅನ್ನೋರು ನೀವು ನಿಜವಾಗ್ಲೂ ಒಂದು ನನ್ನ ಮಾತನ್ನು ಆಲಿಸಬೇಕು. ಯಾಕಂತ ಹೇಳಿದರೆ ಅದಕ್ಕೆ ತುಂಬ ಒಂದು ಕ್ರಿಟಿಕಲ್ ಇದೆ. ನಾನು 3 ವರ್ಷದ ಹಿಂದೆ ನಾನು ಇದನ್ನು ಅನುಭವಿಸಿದ್ದೇನೆ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ನೋಡಿ. ಗಂಟು ರೋಗ ಅಂತ ಹೇಳಿದರೆ ಇದಾ ಅಂಥೇಳಿ ನನಗೆ ಒಂದು ಪ್ರಶ್ನೆ. ಇದು ನನಗೆ 3 ವರ್ಷದ ಹಿಂದೆ ತುಂಬ ಪ್ರಾಬ್ಲಮ್ ಆಗಿತ್ತು. ಯಾವುದೇ ಮದ್ದು ಹಾಕಿದರೂ ಕಡಿಮೆ ಆಗೋದಿಲ್ಲ. ಮೇಲೆ ಮೊಗ್ಗೆ ಇರ್ತದೆ, ಕೆಳಗೆ ಗೆಲ್ಲುಗಳು ಕಟ್ಟಾಗ್ತದೆ, ಹಾಗಾಗಿ ತುಂಬ ಪ್ರಾಬ್ಲಮ್ ಆಗಿತ್ತು. ನನ್ನ ಎಲ್ಲ ಗೆಲ್ಲುಗಳು ಇದೇ ಥರ ಆಗ್ತಾಯಿತ್ತು. ಅದಕ್ಕೆ ನಾನೊಂದು ಮದ್ದು ಮಾಡಿದೆ, ಬಟ್ ಈಗ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಇವಾಗಲೂ ಕೂಡ ಮಾಡ್ತಾಯಿದ್ದೇನೆ, ಅದನ್ನು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಹತ್ತಿರದವರಾದರೆ ನನ್ನನ್ನು ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ ಇದನ್ನು ನೀವು ಸರಿಪಡಿಸ್ಕೊಳ್ಬೋದು. ಇದು ಯಾಕೆ ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ನನ್ನ ಎಲ್ಲ ಗೆಲ್ಲುಗಳಲ್ಲೂ ಎಲ್ಲ ಗಿಡದಲ್ಲೂ ಸಹ ಒಂದೊಂದು ಗೆಲ್ಲು 2 ಗೆಲ್ಲು ಹೀಗೆ ಆಗ್ತಾಯಿದೆ. ಬಟ್ ಇದಕ್ಕೆ ನಾನು ಯಾವುದೇ ಸಪ್ರೇಟ್ ಮದ್ದು ಹಾಕೋದಿಲ್ಲ. ಇದಕ್ಕೆ ನಾನು ಎಲ್ಲಿ ಅದು ಕೆಂಪು ಕಲರ್ ಬಂದು ಬೆಂಡಾಗಿದೆ ಅಲ್ಲಿಗೆ ನಾನು ಕಟ್ ಮಾಡ್ತೇನೆ. ಇದನ್ನು ಆ್ಯಕ್ಚುಲಿ ನಾನು ಮಾರ್ನಿಂಗೇ ಮಾಡಬೇಕಂತ ಮಾಡಿದೆ. ಇದು ಮೇಲೆ ಕೆಂಪಾಗಿ ಒಣಗಿದ ನಂತರನೇ ನಮಗೆ ಗೊತ್ತಾಗೋದು, ಯಾಕಂದರೆ ನಾವು ಬಿಡಿಸಿ ನೋಡೋದಿಲ್ಲಲ್ಲ, ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ. ಇದು ಒಣಗಿದ ನಂತರ ನಾನು ಮಾರ್ನಿಂಗ್ಗೆ ಕಟ್ ಮಾಡುವವಳು, ಬಟ್ ನಿಮಗೆ ತೋರಿಸ್ಬೇಕಂತ ಹೇಳಿ ನಾನು ಇದನ್ನು ಈಗ ಕಟ್ ಮಾಡ್ತಾ ಇದ್ದೇನೆ. ಬಟ್ ಇದು ರೋಗವೇ, ಇದು ಒಂದು ನಮ್ಮ ಮದ್ದು ಹೈ ಡೋಸ್ ಆದಾಗ ಸಹ ಹೀಗೆ ಆಗ್ತದೆ, ಇನ್ನೊಂದು ಕೀಟದಿಂದ ಸಹ ಹೀಗೆ ಆಗ್ತದೆ. ಕೀಟದಿಂದ ಆಗಿದೆ ಅಂಥೇಳಿ ನಮಗೆ ಗೊತ್ತಾಗೋದಿಲ್ಲ, ಮದ್ದಿಂದ ಆಗಿದೆ ಅಥವಾ ಕೀಟದಿಂದ ಆಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ಇದನ್ನು ನಾವು ಕೀಟನಾಶಕದಿಂದ ನಾವು ಇದು ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ಯಾಕಂತ ಹೇಳಿದರೆ ಅಷ್ಟು ದೊಡ್ಡ ಒಂದು ಇದಲ್ಲ ಇದು, ಕೀಟದಿಂದ ಸಹ ಆಗ್ತದೆ ನೋಡಿ. ನನ್ನ ಎಲ್ಲ ಗಿಡದಲ್ಲಿ ಸಹ ಒಂದೊಂದು ಗೆಲ್ಲಿದೆ. ಇದರಲ್ಲಿ ತುಂಬ ಇದೆ ನೋಡಿ, ಇದರಲ್ಲಿ ತುಂಬ ಇದೆ. ಯಾವ ಗಿಡದಲ್ಲಿ ತುಂಬ ಹುಳಗಳು ಬಂದಿತ್ತು ಆ ಗಿಡದಲ್ಲಿ ಈ ಥರ ಗೆಲ್ಲುಗಳಾಗಿದೆ. ಅದೇನು ದೊಡ್ಡದೇನಲ್ಲ. ನಿಮ್ಮ ಗಿಡದಲ್ಲಿ ತುಂಬ ಆಗಿದ್ದರೆ ನೀವು ಒಮ್ಮೆ ಮದ್ದಿನ ಅಂಗಡಿಯವರ ಹತ್ರ ಹೋಗಿ ಈ ಗೆಲ್ಲುಗಳನ್ನು ಮುರಿದು ತಗೊಂಡು ಹೋಗಿ, ಆನಂತರ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಹೇಗೆ ಹಾಕಬೇಕು ಅಂತ. ನಾನು ಹಾಕುವಾಗ ಗೆಲ್ಲುಗಳಿಗೆಲ್ಲ ತಾಗುವ ಹಾಗೆ ಹಾಕ್ತೇನೆ. ಯಾಕಂತ ಹೇಳಿದರೆ ಕೀಟಗಳು ಎಲೆಯಲ್ಲಿ ಮಾತ್ರ ಇರೋದಲ್ಲ, ಹೂವಲ್ಲಿ ಮಾತ್ರ ಇರೋದಲ್ಲ, ಕಾಂಡದಲ್ಲಿ ಸಹ ಇರ್ತದೆ, ಬೇರುಗಳಲ್ಲಿ ಸಹ, ಮಣ್ಣಿನಲ್ಲಿ ಸಹ ಇರ್ತದೆ ಕೆಲವು ಕೀಟಗಳು. ಹಾಗಾಗಿ ನಾವು ಮಣ್ಣಿಗೆ ಕಹಿಬೇವಿನ ಹಿಂಡಿಯನ್ನು ನಾವು ಹಿಂಡಿ ನೀರಿನ ಜೊತೆಗೆ ಮಿಕ್ಸ್ ಮಾಡ್ತೇವೆ. ನೆಲಗಡಲೆ ಹಿಂಡಿ ಜೊತೆಗೆ ಕಹಿಬೇವಿನ ಹಿಂಡಿಯನ್ನು ಮಿಕ್ಸ್ ಮಾಡಿದಾಗ ಮಣ್ಣಿನಿಂದ ಬರುವ ರೋಗವನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ಕಹಿಬೇವಿನ ಎಣ್ಣೆಯನ್ನು ವಾರಕ್ಕೊಮ್ಮೆ ಹಾಕಿದರೆ ಕಾಂಡದಲ್ಲಿ ಮತ್ತು ಎಲೆಗಳಲ್ಲಿ, ಹೂಗಳಲ್ಲಿ ಇರುವ ಕೀಟವನ್ನು ಅವಾಯ್ಡ್ ಮಾಡ್ಬೋದು. ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೇನೆ ನೋಡಿ. ನಿಮ್ಮ ಮಣ್ಣಿನಲ್ಲಿ ಈ ಥರ ಮಣ್ಣು ಒಂದು ಸೇರಿಕೊಂಡಿದೆ ಅಂತ ನೋಡಿ. ಪ್ರತಿದಿನ ಈ ಥರ ಮಣ್ಣು ನಿಮ್ಮ ಜಾಗದಲ್ಲಿ ಬೀಳ್ತಾ ಉಂಟಾ ಅಂತ ನೋಡಿ. ಇದು ನನಗೆ 3-4 ವರ್ಷದಿಂದ ನಾನು ಅನುಭವಿಸಿದ ಬಾಧೆ ಇದು. ಯಾಕಂತ ಹೇಳಿದರೆ ಇದು ನನಗೆ ಹೇಳಲಿಕ್ಕೆ ಸಹ ಸಾಧ್ಯ ಇಲ್ಲ, ಆ ಥರ ಒಂದು ಪ್ರಾಬ್ಲಮ್ಮು. ಈ ಥರ ಇದೆಯಾ ನೋಡಿ, ನೋಡಿ ಕಾಣಿಸ್ತದೆ. ಇದು ಮುಚ್ಚಿಟ್ಟದ್ದು, ಕಲ್ಲು ಮುಚ್ಚಿಟ್ಟದ್ದು ನೋಡಿ, ಕಲ್ಲಿನಿಂದ ಮುಚ್ಚಿಟ್ಟಿದ್ದು. ಇದು ಖಾಲಿ ಮಣ್ಣಲ್ಲ, ಇದು ಕುಂಕುಮ ಮಿಶ್ರಿತ ಮಣ್ಣು. ಇದನ್ನು ನಾನು ಮೊದಲು ಖಾಲಿ ಕುಂಕುಮ ಬೀಳ್ತಾ ಇತ್ತು, ನಮಗೆ ಗೊತ್ತಾಗಬಾರ್ದಂತ ಈ ಥರ ಬೀಳುತ್ತೆ. ನನ್ನ ಪ್ರತಿಯೊಂದು ಗಿಡದಲ್ಲಿ ಸಹ ಇರ್ತದೆ. ಬಟ್ ಇದಕ್ಕೆ ನಾನು ಡೈಲಿ ಅದಕ್ಕೆ ಆದಂಥ ಒಂದು ಮೆಡಿಷನ್ ಹಾಕ್ತಾ ಇದ್ದೇನೆ. ಅದ್ಯಾವುದು ಅಂತ ನನಗೆ ಈಗ ಹೇಳಲಿಕ್ಕೆ ಆಗೋದಿಲ್ಲ, ಪಬ್ಲಿಕ್ಕಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ನನ್ನ ಒಂದು ಜೀವನದ ದಾರಿ ನೋಡಬೇಕಲ್ಲ, ನನ್ನ ಒಂದು ಖರ್ಚಿನ ದಾರಿ ನೋಡಬೇಕಲ್ಲ. ನಾನು ಹೇಳಿದರೆ ಅದು ನನಗೆ ವರ್ಕ್ ಆಗೋದಿಲ್ಲ. ಹಾಗಾಗಿ ಇನ್ನೊಂದು ನಿಮಗೆ ನಾನು ತೋರಿಸ್ತೇನೆ ನೋಡಿ. ಈ ಡ್ರಮ್ಮಿನ ಅಡಿಯಲ್ಲಿದೆ. ಇದು ನಾನು ನಿನ್ನೆ ನೋಡಿದ್ದೆ, ಡ್ರಮ್ಮನ್ನು ಮೊನ್ನೆ ನೋಡಿದ್ದೆ, ಬಟ್ ನಾನು ಇದನ್ನು ಗುಡಿಸಲಿಲ್ಲಾಗಿತ್ತು. ಯಾಕಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳುವ ಅಂತೇಳಿ ನಿಮಗೆ ತೋರಿಸ್ತೇನೆ. ಈ ಡ್ರಮ್ಮನ್ನು ಎಳೆದ್ಬಿಟ್ಟು ನಾನು ತೋರಿಸ್ತೇನೆ. ಇದು ನೀರು ಖಾಲಿ ಆಗ್ತದಲ್ಲ, ನಾವು ಗಿಡಗಳಿಗೆಲ್ಲ ನೀರು ಹಾಕಿ ಆವಾಗ ಈ ಥರ ಬರ್ತದೆ ನೋಡಿ. ಖಾಲಿ ಡ್ರಮ್ಮಿನ ಅಡಿಯಲ್ಲಿ ಈ ಥರ ಇರ್ತದೆ ನೋಡಿ. ಇದು ನಾವು ಪ್ರತಿ ಸರಿನೂ ಕ್ಲೀನ್ ಮಾಡ್ತೇವೆ, ಆದರೆ ಪುನಃ ಇದೇ ಥರ ಬಂದು ಕೂತ್ಕೊಳ್ತದೆ.
ಇದು ನಮ್ಮ ಗಿಡಗಳಿಗೆ ದೋಷ ಆಗ್ತದೆ. ನಿಮಗೆ ಯಾರಿಗೆಲ್ಲ ಯಾವುದೇ ಮದ್ದು ಹಾಕಿದರೂ ಯಾವುದೇ ಗೊಬ್ಬರ ಹಾಕಿದರೂ ಹೂ ಸಿಗೋದಿಲ್ಲ ಅಥವಾ ಏನೇ ಮಾಡಿದ್ರೂ ಸಕ್ಸಸ್ ಇಲ್ಲ, ಯಾವುದೇ ಜೀವನಕ್ಕೆ ಏನು ದುಡಿಮೆ ಮಾಡಿದರೂ ಸಕ್ಸಸ್ ಇಲ್ಲ ಅನ್ನುವರು ನೀವು ದೈವದ ಮೊರೆ ಹೋಗಿ ಅಂತ ಕೇಳ್ಕೊಳ್ತೇನೆ. ನೋಡಿ, ಈ ಮಾರ್ಗದಲ್ಲಿ ಒಂದು ಗಿಡನೂ ಹೂವು ಆಗೋದಿಲ್ಲ, ಒಂದು ಹೂ ಕೂಡ ಇರೋದಿಲ್ಲ. ಈ ಇಲ್ಲಿರೋ ಗಿಡದಲ್ಲಿ ಸಾಧಾರಣ ಒಂದು 8 ಗಿಡ ನೆಟ್ಟಿದ್ದೆ ನೆಲದಲ್ಲಿ. ಒಂದು 4 ಗಿಡ ಉಳಿದಿದೆ, ಮತ್ತೆಲ್ಲ ಸತ್ತಿದೆ. ಇಲ್ಲಿ ನಿಮಗೆ ಕಾಣಿಸ್ತದೆ ಯಾವುದೇ ಗಿಡ ಇಲ್ಲಿ ಒಳ್ಳೆಯದಾಗೋದಿಲ್ಲ. ಒಂದು ಇದು ನಾಗಬೀದಿ. ಹಾಗಾಗಿ ಯಾವುದೇ ನಾವು ದೈವದ ಜಾಗದಲ್ಲಿ ಸಹ, ಮಾರ್ಗದ ಜಾಗದಲ್ಲಿ ಸಹ ನಾವು ಗಿಡ ನೆಟ್ಟರೆ ಸಹ ಹೀಗೆ ಆಗುತ್ತೆ. ಇನ್ನೊಂದು ಬೇರೆ ಒಂದು ವಿಷಯ ಹೇಳಿದೆ ನಾನು, ಮಾಟದಿಂದ ಸಹ ಹೀಗೆ ಆಗ್ಬೋದು. ಈಗೆಲ್ಲ ಅದು ಟ್ರೆಂಡಿ ಆಗಿದೆ. ಯಾಕಂತೇಳಿದರೆ ಎಲ್ಲಿ ನೋಡಿದರೆ ಸಹ ದುಡ್ಡಿಗಾಗಿ ಕೂತ್ಕೊಂಡವರು ತುಂಬ ಜನ ಇದ್ದಾರೆ. ಹಾಗಾಗಿ ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ, ಸರ್ವೇ ಸಾಮಾನ್ಯ. ಇದು ನಾವು ತುಂಬ ಕಣ್ಣಾರೆ ಎಲ್ಲ ನೋಡಿದ್ದೇವೆ. ಅದಕ್ಕೇನು ನನಗೇನು ಬೇಜಾರಿಲ್ಲ, ಮಾಡುವವರು ಮಾಡ್ತಾ ಇರ್ತಾರೆ. ದೂರದಿಂದ ಸಹ ಆಗತ್ತೆ, ಹತ್ತಿರದಿಂದ ಸಹ ಆಗತ್ತೆ. ಅದಕ್ಕೆಲ್ಲ ತಲೆ ಬಿಸಿ ಮಾಡ್ಕೊಳ್ಬಾರ್ದು, ಅದಕ್ಕೆ ಸೊಲ್ಯೂಷನ್ ಹುಡ್ಕೋಬೇಕು. ಆದರೆ ಇದನ್ನು ನಾನು ಪಬ್ಲಿಕ್ಕಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಹೇಗೆ ಮಾಡಿ ಅಂಥೇಳಿ. ನನ್ನ ಹತ್ತಿರದವರು ಯಾರಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಸೊಲ್ಯೂಷನ್ ಹೇಳ್ತೇನೆ. ಹಾಗೂ ನನ್ನ ಗಿಡಕ್ಕೆ ನಾನು ಮದ್ದು ಏನು ಹಾಕ್ತೇನೆ ಅಂತ ಹೇಳ್ತೇನೆ. ನೋಡಿ, ನಾನು ಮದ್ದು ಹಾಕುವಂತ ಎಣಿಸಿದ್ದೆ, ಜಾಸ್ತಿ ಈಗ ಹೀಟ್ ಆಗ್ತದೆ, ಮದ್ದು ಹಾಕಿದರೆ ಸುಟ್ಟೋಗ್ತದೆ ಗಿಡ. ಹಾಗಾಗಿ ಬೇವಿನ ಎಣ್ಣೆಯನ್ನೇ ಹಾಕುವ ಅಂಥೇಳಿ ನಾನು 20 ಲೀಟ್ರ್ ನೀರು ತಗೊಂಡಿದ್ದೇನೆ. 25 ಲೀಟ್ರ್ ನೀರು ತಗೊಂಡಿದ್ದೇನೆ. ಅದಕ್ಕೆ ನಾನು ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೇನೆ. 20 ಲೀಟ್ರ್ ನೀರಿಗೆ ನಾನು 40 ml ಹಾಕಿದ್ದೇನೆ. ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ನಾನು ಮಾಡ್ಕೊಳ್ತೇನೆ. ಈಗ ಸದ್ಯಕ್ಕೆ 20 ಲೀಟ್ರ್ ತಗೊಂಡಿದ್ದೇನೆ. ಚೆಂದಾಗಿ ಎಲ್ಲ ಗಿಡಗಳಿಗೆ ನಾನು ಸ್ಪ್ರೇ ಮಾಡ್ತೇನೆ. ನಿಮಗೆ ಈ ಥರ ಪ್ರಾಬ್ಲಮ್ ಇದ್ದರೆ ನೀವು ದಯವಿಟ್ಟು ದೈವದ ಮೊರೆ ಹೋಗಿ ಒಮ್ಮೆ ನೀವು ದೈವದ ಹತ್ರ ಕೇಳಿ. ಅಂದರೆ ನಿಮಗೆ ಯಾವ ಕೆಲಸದಲ್ಲೂ ಸಕ್ಸಸ್ ಆಗಲಿಲ್ಲ ಅಂದರೆ ಮಾತ್ರ, ನಿಮ್ಮ ಮಲ್ಲಿಗೆ ಗಿಡ ಒಂದೇ ಪ್ರಾಬ್ಲಮ್ ಅಂತ ಹೇಳಿದರೆ ನೀವು ಏನು ಕಾಂಟ್ಯಾಕ್ಟ್ ಮಾಡಬೇಕಂತಿಲ್ಲ. ಮತ್ತು ನಿಮ್ಗೆ ಯಾವುದಾದ್ರೂ ಒಂದು ಸೂಚನೆ ಸಿಕ್ಕರೆ ಸಹ ನೀವು ಹಾಗೆ ಮಾಡ್ಬೋದು. ಅಥವಾ ನಿಮಗೇನಾದ್ರು ಡೌಟ್ ಇದ್ದರೆ ಸಹ ಮಾಡ್ಬೋದು. ನಿಮಗೆ ಯಾವುದ್ರಲ್ಲೂ ಏಳಿಗೆ ಆಗಲಿಲ್ಲ ಅಂತ ಹೇಳಿದರೆ, ನಮಗೆ ಸಹ ಪ್ರಾಬ್ಲಮ್ ಇತ್ತು, ನಾವು ದೈವದ ಮೊರೆ ಹೋಗಿದ್ದೇವೆ. ಹಾಗಾಗಿ ಬದುಕಬೇಕಲ್ಲ, ಹುಟ್ಟಿದ್ದೇವಲ್ಲ, ಹಾಗಾಗಿ ದೈವದ ಮೊರೆ ಹೋಗಿದ್ದೇವೆ. ನೋಡಿ, ಚೆನ್ನಾಗಿ ಈ ಥರ ಎಲ್ಲ ಹಾಕ್ತೇನೆ ನಾನು. ಕುಡಿಗೆ ಯಾಕೆ ಹಾಕ್ತೇನೆ ಅಂತ ಹೇಳಿದರೆ, ಫಸ್ಟು ಬರೋದು ಹುಳಗಳು ಮೊಗ್ಗೆ ಎಲ್ಲಿದೆ ಅಂತ ಹುಡ್ಕೊಂಡು ಬರ್ತದೆ. ಹಾಗಾಗಿ ಎಲ್ಲ ಮೊಗ್ಗೆಗಳಿಗೂ ಚೆಂದ ಹಾಕ್ತೇನೆ. ಬುಡದಿಂದ ಮೇಲ್ವರೆಗೂ ಹಾಕ್ತೇನೆ. ಯಾವುದೇ ಕಾರಣಕ್ಕೂ ಎಲ್ಲೂ ನಾನು ಬಿಡೋದಿಲ್ಲ. ಚೆಂದಾಗಿ ನಾವು ಏನು ಸ್ಪ್ರೇ ಮಾಡಿದರೆ ಮಳೆಗಾಲದಲ್ಲಿ ಹೇಗೆ ನೀರು ಬೀಳುತ್ತೆ ನೋಡಿ, ಹಾಗೆ ನಾನು ಸ್ಪ್ರೇ ಮಾಡ್ತೇನೆ. ಯಾಕಂತ ಹೇಳಿದರೆ ಚೆಂದಾಗಿ ಸ್ಪ್ರೇ ಮಾಡಿದಾಗ ಹುಳಗಳು ಕೂತ್ಕೊಳ್ಳೋದಿಲ್ಲ. ನಾವು ಪದೇ ಪದೇ ಸ್ಪ್ರೇ ಮಾಡಬಾರ್ದು, ಮೆಲ್ಲ ಮಾಡಬೇಕು ಮತ್ತು ಕ್ಲೀನಾಗಿ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೇನೆ. ಬಾಯ್ ಬಾಯ್.